ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ಸೂಕ್ಷ್ಮ ಪ್ರದೇಶದಲ್ಲಿ ಈ ಗಣಪತಿ ಮೆರವಣಿಗೆ ಸಾಗೋದ್ರಿಂದ ಸಹಜವಾಗಿಯೇ ಆತಂಕ ಹೆಚ್ಚಾಗಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗಿದ್ರೆ ಬನ್ನಿ, ಈ ಒಂದು ಗಣಪತಿ ಮೆರವಣಿಗೆ ಯಾವ ಸೂಕ್ಷ್ಮ ಪ್ರದೇಶದಲ್ಲಿ ಸಾಗ್ತದೆ, ಮೈಸೂರಿನ ರಾಜಬೀದಿಗಳಲ್ಲಿ ಯಾವ ರೀತಿಯಂತ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಗಳು ರಾರಾಜಿಸ್ತಾ ಇದ್ದಾವೆ, ನಾನು ನಿಮಗೆ ತೋರಿಸ್ತೇನೆ. ನಾವೀಗ ದೇವರಾಜ ಮೊಹಲ್ಲಾದ ಕಾಟಪ್ಪ ಗರಡಿ ರಸ್ತೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕಳೆದ 47 ವರ್ಷಗಳಿಂದ ಶ್ರೀ ಬಜರಂಗಿ ಯುವಕರ ಭಕ್ತ ಮಂಡಳಿಯವರು ವಿಭಿನ್ನವಾದಂತಹ ವಿಶೇಷವಾದಂತಹ ಗಣಪ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಶಿವನ ರೂಪದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿರುವಂಥದ್ದನ್ನ ನೋಡ್ತಾ ಇರ್ಬೋದು. ಒಂದು ಕಡೆ ಶಿವನ ರೂಪದಲ್ಲಿ ಗಣಪತಿ ಇದ್ರೆ, ಆ ಒಂದು ಗಣಪತಿಯ ಹಿಂಭಾಗದಲ್ಲಿ ಆಂಜನೇಯ ಮತ್ತು ಗರುಡ ಎರಡೂ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದರೆ, ಇದರ ವಿಶೇಷತೆ ಅಂತ ಹೇಳಿದ್ರೆ ಗಂಗಾ ನದಿಯ ತಟದಲ್ಲಿ ಸಿಗುವಂತಹ ಮಣ್ಣಿನಿಂದಲೇ ಈ ವಿಗ್ರಹವನ್ನು ಮಾಡ್ತಾರೆ. ಯಾಕಂದರೆ ಪವಿತ್ರ ನದಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥದ್ದು ಗಂಗಾ ನದಿ. ಆ ಗಂಗಾ ನದಿಯ ತಟದಲ್ಲಿ ಸಿಗುವಂತಹ ಮಣ್ಣನ್ನು ತೆಗೆದುಕೊಂಡು ಬಂದು ಈ ರೀತಿಯಾದಂತಹ ಗಣಪತಿ ವಿಗ್ರಹ ಮತ್ತು ಆಂಜನೇಯ ಗರುಡ ಅದರ ಜೊತೆಗೆ ಗೌರಿ ವಿಗ್ರಹವನ್ನು ಸ್ಥಾಪಿಸುವಂಥ ಕೆಲಸವನ್ನು ಮಾಡಿದರೆ, 15ಕ್ಕೂ ಹೆಚ್ಚು ಕೋಲ್ಕತ್ತಾದ ಕಲಾವಿದರು 2 ತಿಂಗಳ ಕಾಲ ಸಾಕಷ್ಟು ಪರಿಶ್ರಮದಿಂದ ಈ ಕಲಾಕೃತಿಯನ್ನು ಮೂಡಿಸಿದ್ದಾರೆ. ಅತ್ಯಂತ ಆಕರ್ಷಕವಾಗಿ ಈ ಒಂದು ಗಣಪತಿ ಮೂಡಿ ಬಂದಿದೆ. 47 ವರ್ಷಗಳಿಂದಲೂ ಸಹ ವಿಭಿನ್ನವಾದಂತಹ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವಂಥದ್ದು, ತದನಂತರ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪೂಜೆಯನ್ನು ಸಲ್ಲಿಸುವಂಥದ್ದು, ಅದಾದ ನಂತರ ಗಣಪತಿ ವಿಸರ್ಜನೆಯನ್ನು ಮಾಡುವಂಥದ್ದು ಇಲ್ಲಿನ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸೂಕ್ಷ್ಮವಾಗಿ ಗಮನಿಸಿದರೆ ಆ ಕಲಾಕೃತಿ ಏನಿದೆ ಅತ್ಯಂತ ಆಕರ್ಷಕವಾಗಿದೆ. ಒಂದು ಆಂಜನೇಯ ಅಂದರೆ ಶಿವನ ರೂಪದಲ್ಲಿರುವಂತಹ ಗಣಪತಿಯ ಬೆನ್ನಿಗೆ ನಿಂತಿರುವಂತಹ ಆಂಜನೇಯ ಗದಾಧಾರಿಯಾಗಿ ನಿಂತಿರುವಂಥದ್ದು, ಆ ಒಂದು ಕಲಾಕೃತಿ ಅಲ್ಲಿ ಇರ್ಬೋದು. ಮತ್ತು ಪಕ್ಕದಲ್ಲೇ ನೋಡಿದ್ರೆ ಗರುಡ ಅಂದರೆ ವಿಷ್ಣುವಿಗೆ ವಾಹನವಾಗಿರುವಂತಹ ಗರುಡ ಸರ್ಪವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಗಣಪತಿ ವಿಗ್ರಹಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದನ್ನ ಕಾಣ್ಬೋದಾಗಿದೆ. ಹೀಗಾಗಿ ಮೈಸೂರಿನ ರಾಜಬೀದಿಗಳಲ್ಲಿ ಸಾಕಷ್ಟು ಗಣಪತಿ ವಿಗ್ರಹಗಳು ರಾರಾಜಿಸ್ತಾ ಇದ್ರು ಸಹ ಈ ಬಜರಂಗಿ ಯುವಕರ ಬಳಗದಿಂದ ಪ್ರತಿಷ್ಠಾಪಿಸಿರುವಂಥ ಈ ಒಂದು ಗಣಪತಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಇದು ಇಲ್ಲಿ ಅಂದರೆ ಈ ಒಂದು ಕಾಟಪ್ಪ ಗರಡಿ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ. ಹಾಗಿದ್ರೆ ಬನ್ನಿ, ಮೈಸೂರಿನ ರಾಜಬೀದಿಗಳಲ್ಲಿ ಬೇರೆ ಬೇರೆ ಕಡೆ ಯಾವ ರೀತಿಯಾದಂತಹ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ, ನಾನು ನಿಮಗೆ ತೋರಿಸ್ತೇನೆ. ನಾವೀಗ ಮೈಸೂರಿನ ಬೆಳ್ಳಿಕಟ್ಟೆ ಬಡಾವಣೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಶ್ರೀ ಸಿದ್ಧಿವಿನಾಯಕ ಬೆಳ್ಳಿಕಟ್ಟೆ ಯುವಕರ ಬಳಗದಿಂದ 31ನೇ ವರ್ಷದ ಗಣಪತಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಿದೆ. ಅಂದರೆ ವಿಭಿನ್ನವಾಗಿ ವಿಶೇಷವಾಗಿ ಇಲ್ಲಿಯೂ ಸಹ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೇಡಿ ಮಣ್ಣಿನಿಂದಲೇ ತಯಾರಿಸಿದಂತಹ ಪರಿಸರಕ್ಕೆ ಪೂರಕವಾದಂತಹ ಗಣಪತಿಯನ್ನೇ ಪ್ರತಿಷ್ಠಾಪಿಸಬೇಕು ಅಂತೇಳಿ ವಿಶೇಷವಾಗಿ ಈ ಒಂದು ಗಣಪತಿಯನ್ನು ಇಲ್ಲಿ ಮಾಡಲಾಗಿದೆ. ನೀವು ನೋಡಿದ್ರೆ ಸರ್ವಾಲಂಕೃತನಾಗಿ ಸರ್ವ ಆಭರಣಗಳನ್ನು ತೊಟ್ಟಿರುವಂತಹ ವಿನಾಯಕನ ಮೂರ್ತಿ ಇದಾಗಿದೆ. ಆಕರ್ಷಕವಾಗಿ ಹಿಂಭಾಗದಲ್ಲಿ ತ್ರಿಶೂಲ ಮಾದರಿಯ ಒಂದು ಚಕ್ರವನ್ನು ಸಹ ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಅಳವಡಿಸಲಾಗಿದೆ. ಅದೇ ರೀತಿಯಾಗಿ ಗೌರಮ್ಮ ಸಹ ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿದೆ. ಗಣಪತಿ ಒಂದು ರೀತಿಯಾಗಿ ಸಿಂಹಾಸನ ರೂಢರಾಗಿರುವಂತಹ ಗಣಪತಿ ವಿಗ್ರಹ ಇದಾಗಿದೆ. ಇದು ಕಳೆದ 31 ವರ್ಷಗಳಿಂದಲೂ ಸಹ ಶ್ರೀ ಸಿದ್ಧಿವಿನಾಯಕ ಯುವಕರ ಬಳಗದವರು ವಿಭಿನ್ನವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹ ವಿನಾಯಕನ ಏನು ಈ ವಿಶೇಷವಾದಂಥ ರೂಪದ ಗಣಪತಿ ಇದೆ, ಎಲ್ಲರ ಗಮನವನ್ನು ಸೆಳೆಯುವಂಥ ಕೆಲಸವಾಗ್ತಾ ಇದೆ. ಇದು ಬೆಳ್ಳಿಕಟ್ಟೆ ಬಡಾವಣೆಯಲ್ಲಿರುವಂತಹ ಗಣಪತಿಯ ವಿಶೇಷ. ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾದಂಥ ಗಣಪತಿಯನ್ನು ಪ್ರತಿಷ್ಠಾಪಿಸಿದರೆ ಬನ್ನಿ ನೋಡಿ ಬರೋಣ. ನಾವೀಗ ಮೈಸೂರಿನ ಕನ್ನೇಗೌಡನ ಕೊಪ್ಪಲಿನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಕನ್ನೇಗೌಡನ ಕೊಪ್ಪಲಿನಲ್ಲಿ ಕನ್ನೇಗೌಡ ಟೈಗರ್ಸ್ ಯುವಕರ ಬಳಗದಿಂದ ಈ ವಿಶೇಷವಾದಂತಹ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ದರ್ಬಾರ್ ಮಾದರಿಯಲ್ಲಿ ಅಂದರೆ ವಿಘ್ನ ನಿವಾರಕ ವಿನಾಯಕ ಗದಾಧಾರಿಯಾಗಿ ದರ್ಬಾರ್ ನಡೆಸ್ತಾ ಇರುವಂತಹ ವಿಗ್ರಹ ಇದಾಗಿದೆ. ಬೃಹದಾಕಾರದ ಈ ಒಂದು ವಿಗ್ರಹ ಏನಿದೆ ಅದಕ್ಕೆ ತಕ್ಕಂತೆ ಅಂದರೆ ಮೈಸೂರು ಅರಮನೆಯಲ್ಲಿ ಏನು ದರ್ಬಾರ್ ಹಾಲ್ ಇದೆ, ಆ ದರ್ಬಾರ್ ಹಾಲ್ ಮಾದರಿಯಲ್ಲೇ ಅಲ್ಲಿ ಆ ಒಂದು ಸ್ತಂಭಗಳನ್ನು ಸಹ ರೂಪಿಸಲಾಗಿದೆ. ಕಲಾವಿದನ ಕೈಚಳಕದಲ್ಲಿ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಒಳಭಾಗ ಏನು ದರ್ಬಾರ್ ಹಾಲ್ ಇದೆ, ಆ ದರ್ಬಾರ್ ಹಾಲನ್ನು ಪ್ರತಿರೂಪವನ್ನು ಇಲ್ಲಿ ಸೃಷ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ದರ್ಬಾರ್ ಹಾಲ್ನಲ್ಲಿ ಗಣೇಶನ ವಿಗ್ರಹ ಅಂದರೆ ಬೃಹದಾಕಾರವಾದಂತಹ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಉದ್ದ ಎತ್ತರ ಅಗಲ ಎಷ್ಟಿದೆ ಅಂತ ಹೇಳಿದ್ರೆ ಇದನ್ನು ಕ್ರೇನ್ನ ಮುಖಾಂತರವಾಗಿ ತಂದು ಇಲ್ಲಿ ಪ್ರತಿಷ್ಠಾಪಿಸುವಂಥ ಕೆಲಸ ಆಯಿತು. ಮತ್ತು ನೀವು ಮೇಲ್ಭಾಗದಲ್ಲಿ ನೋಡೋದಾದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ಒಂದು ವೇದಿಕೆಯ ಒಳಭಾಗದಲ್ಲೇ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸ ಆಗಿದೆ. ಕಳೆದ 28 ವರ್ಷಗಳಿಂದಲೂ ಸಹ ಕನ್ನೇಗೌಡ ಟೈಗರ್ಸ್ ವತಿಯಿಂದ ವಿಶೇಷವಾಗಿ ವಿಭಿನ್ನವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಬಾರಿ ಗದಾಧಾರಿಯಾದಂತಹ
ದರ್ಬಾರ್ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ಒಂದು ಗಣೇಶ ಮೂರ್ತಿಯನ್ನ ಮೈಸೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ತದನಂತರ ವಿಸರ್ಜನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದು ಕನ್ನೇಗೌಡನ ಕೊಪ್ಪಲಿನಲ್ಲಿರುವಂತಹ ಗಣೇಶನ ವಿಶೇಷತೆಗಳು. ಹಾಗಿದ್ರೆ ಬನ್ನಿ ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ವಿಶೇಷವಾದಂತಹ ಗಣಪನನ್ನ ಪ್ರತಿಷ್ಠಾಪಿಸಲಾಗಿದೆ ನೋಡಿ ಬರೋಣ. ನಾವೀಗ ಕುವೆಂಪು ನಗರದ ಗಗನಚುಂಬಿ ಜೋಡಿ ರಸ್ತೆಯ ಜೋಡಿ ಬಸವೇಶ್ವರ ದೇಗುಲದ ಆವರಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಇಲ್ಲಿನ ಗಣಪತಿಯನ್ನ ಜೋಡಿ ಬಸವೇಶ್ವರ ಯುವಕರ ಬಳದಿಂದ 15ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆಯನ್ನ ಇಲ್ಲಿ ನೆರವೇರಿಸಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಪರಿಸರಕ್ಕೆ ಪೂರಕವಾದಂತಹ ಗಣಪತಿಯನ್ನೇ ಪ್ರತಿಷ್ಠಾಪಿಸಬೇಕು ಅಂತೇಳಿ ಈ ಬಾರಿ ವಿಶೇಷವಾಗಿ ಕಾಗದ ಮತ್ತು ತೆಂಗಿನ ನಾರಿನಿಂದ ತಯಾರಿಸಿರುವಂತಹ ಒಂದು ವಿಘ್ನ ನಿವಾರಕ ವಿನಾಯಕನನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಬೃಹದಾಕಾರದ ಈ ಒಂದು ವಿನಾಯಕ ಸಾಕಷ್ಟು ಆಕರ್ಷಕವಾಗಿ ಮೂಡಿಬಂದಿದೆ. ಕೇವಲ ಗಣೇಶ ಮಾತ್ರವಲ್ಲ, ಪಕ್ಕದಲ್ಲೇ ಇರುವಂತಹ ಗೌರಮ್ಮನ್ನು ಸಹ ಅದೇ ರೀತಿಯಾಗಿ ಏನು ಕಾಗದ ಮತ್ತೆ ತೆಂಗಿನ ನಾರು ಇದರಿಂದ ಇದನ್ನ ತಯಾರಿಸಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ಗಣಪತಿ ಮತ್ತೆ ಗೌರಮ್ಮನನ್ನ ವಿಸರ್ಜಿಸುವಂತಹ ಸಂದರ್ಭದಲ್ಲಿ ಅದನ್ನ ಕೇವಲ 2 ಗಂಟೆಯಲ್ಲಿ ಅದು ಸಂಪೂರ್ಣವಾಗಿ ನೀರಿನಲ್ಲಿ ವಿಲೀನ ಆಗ್ತದೆ. ಮತ್ತೆ ಯಾವುದೇ ರೀತಿಯಾಗಿ ಪರಿಸರಕ್ಕೆ ಹಾನಿಯನ್ನು ಸಹ ಮಾಡೋದಿಲ್ಲ. ಹೀಗಾಗಿಯೇ ಪರಿಸರಕ್ಕೆ ಪೂರಕವಾದಂತಹ ಗಣೇಶನನ್ನೇ ಪ್ರತಿಷ್ಠಾಪಿಸಬೇಕು ಅಂತೇಳಿ ಏನು ಜೋಡಿ ಬಸವೇಶ್ವರ ಯುವಕರ ಬಳಗದಿಂದ ಈ ವಿಶೇಷ ಗಣಪತಿಯನ್ನ ಇಲ್ಲಿ ತಯಾರಿಸಲಾಗಿದೆ. ಈ ಗಣಪತಿಯು ಸಹ ಅಂದ್ರೆ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಸಾಗಿ ತದನಂತರ ಗಣಪತಿಯನ್ನ ವಿಸರ್ಜಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ವಿಶೇಷದಲ್ಲಿ ವಿಶೇಷವಾದಂತಹ ಗಣಪತಿ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇದು ಇಲ್ಲಿ ಜೋಡಿ ಬಸವೇಶ್ವರ ದೇಗುಲದ ಆವರಣದಲ್ಲಿರುವಂತಹ ಗಣಪತಿ.